ಇದು ಕನ್ನಡ ಸಾಹಿತ್ಯದ ಬೀಜ ಬಿತ್ತಿದ ಕಾಲ. ನಾವು ಇಂದು ಹೆಮ್ಮೆ ಪಡುವ ಕರ್ನಾಟಕ, ನಾವು ಮಾತನಾಡುವ ಕನ್ನಡ ಭಾಷೆ, ಕನ್ನಡಿಗರ ಸ್ವಾಭಿಮಾನ ಇವೆಲ್ಲವಕ್ಕೂ ರಾಜಕೀಯ ನೆಲೆ ಹಾಕಿದ ವಂಶವೇ ಕದಂಬ ವಂಶ. ಇದು ಕನ್ನಡ ನಾಡಿನ ಮೊದಲ ಸ್ವತಂತ್ರ ರಾಜವಂಶವಾಗಿದೆ. ಕನ್ನಡ ನಾಡಿನ ಮೊದಲ ಸ್ವತಂತ್ರ ರಾಜವಂಶವಾಗಿರುವ ಕದಂಬ ವಂಶದ ಕುರಿತಾದ ಸಾಹಸಗಾಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮಲ್ಲೂ ಕನ್ನಡದ ಕುತೂಹಲ ಇನ್ನಷ್ಟು ಹೆಚ್ಚಾಗಲಿ. ಕದಂಬ ವಂಶ ಸ್ಥಾಪನೆಯಾಗುವ ಮುಂಚೆ ಕರ್ನಾಟಕ ಪ್ರದೇಶಕ್ಕೆ ಸ್ವತಂತ್ರ ಸ್ಥಳೀಯ ಸಾಮ್ರಾಜ್ಯ ಇರಲಿಲ್ಲ. ಅಂದಿನ ಕಾಲದಲ್ಲಿ ಕಂಚಿಯ ಪಲ್ಲವರು ದಕ್ಷಿಣ ಭಾರತದ ಬಲಿಷ್ಠ ರಾಜವಂಶವಾಗಿತ್ತು. ಈ ಹಿಂದೆ ಗಂಗರು, ಗುಪ್ತರು ಹಾಗೂ ಮೌರ್ಯರ ಆಡಳಿತಕ್ಕೆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳು ಸೇರಿಕೊಂಡಿದ್ದವು. ಅದರಲ್ಲಿ ನಮ್ಮ ಕನ್ನಡ ನಾಡು ಕೂಡ ಸೇರಿಕೊಂಡಿತ್ತು. ಹೀಗೆ ಕರ್ನಾಟಕವು ಸ್ವತಂತ್ರ ರಾಜಧಾನಿಯಾಗಿರದೆ ಇತರರ ಅಧೀನ ಪ್ರಾಂತ್ಯವಾಗಿ ಮಾತ್ರ ಇತ್ತು. ಕದಂಬ ವಂಶ ಕರ್ನಾಟಕದ ಇತಿಹಾಸಕ್ಕೆ ಏನೆಲ್ಲ ಅಪಾರ ಕೊಡುಗೆಗಳನ್ನು ನೀಡಿದೆ ಎಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಈ ಹಿಂದೆ ಪರಕೀಯರ ಅಧೀನದಲ್ಲಿ ಇದ್ದಂತಹ ನಮ್ಮ ಕನ್ನಡ ನಾಡು ಸ್ವತಂತ್ರ ರಾಜ್ಯವಾಗಿ ಗುರುತಿಸಿಕೊಳ್ಳುತ್ತದೆ. ಆ ನಂತರ ಈ ಮುಂಚೆ ಪ್ರಾಕೃತ ಹಾಗೂ ಸಂಸ್ಕೃತ ಭಾಷೆಗೆ ಹೆಚ್ಚಿನ ಮಹತ್ವವಿತ್ತು. ಕದಂಬ ವಂಶ ಸ್ಥಾಪನೆಯಾದ ನಂತರ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ರೂಪುಗೊಳ್ಳುತ್ತದೆ. ತದನಂತರವೇ ಕನ್ನಡ ಭಾಷೆಗೆ ರಾಜಕೀಯ ಸ್ಥಾನಮಾನ ಹಾಗೂ ಗೌರವ ಲಭಿಸುತ್ತದೆ. ಅಂದಿನ ಕದಂಬ ವಂಶದ ನಂತರವೇ ಹಲವಾರು ಕನ್ನಡದ ಶಾಸನಗಳು ಬರೆಯಲ್ಪಡುತ್ತವೆ. ಕದಂಬ ವಂಶದ ರಾಜರುಗಳೇ ಹಲವಾರು ಶಾಸನಗಳಿಗೆ ಕಾರಣೀಕರ್ತರಾಗಿದ್ದಾರೆ. ಕನ್ನಡದ ಪ್ರಮುಖ ಶಾಸನಗಳಾದ ತಾಳಗುಂದ ಶಾಸನ, ಅಲ್ಮಿಡಿ ಶಾಸನ ಇವೆಲ್ಲವುಗಳು ಕನ್ನಡ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ರಚಿಸಲಾಗಿರುವ ಶಾಸನಗಳಾಗಿವೆ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಬಲಿಷ್ಠ ರಾಜವಂಶಗಳು ಕಂಚಿಯ ಪಲ್ಲವರು ಮತ್ತು ಶಾತವಾಹನರು. ಕನ್ನಡ ನಾಡಿನ ಸ್ಥಾಪನೆಗೆ ಪ್ರಮುಖವಾದವರು ಕಂಚಿಯ ಪಲ್ಲವರು. ಇದು ಹೇಗೆ ಎಂದು ಕದಂಬ ವಂಶದ ಸ್ಥಾಪನೆ ಮಾಡಿದ ಮಯೂರವರ್ಮನ ಸಾಹಸಗಾಥೆಯ ಕುರಿತು ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ವೀಕ್ಷಿಸುವುದರ ಮೂಲಕ ಕನ್ನಡದ ಮೊದಲ ರಾಜ್ಯ ಹೇಗೆ ಸ್ಥಾಪನೆಯಾಯಿತು ಎಂದು ನಿಮಗೆಲ್ಲರಿಗೂ ತಿಳಿಯುತ್ತದೆ. ಶಾಸ್ತ್ರ ಅಧ್ಯಯನ ಮಾಡಲು ಹೋದ ಮಯೂರ ಶರ್ಮ ಶಸ್ತ್ರವನ್ನು ಹಿಡಿದು ಮಯೂರ ವರ್ಮನಾದ ರೋಚಕ ಕಥೆ ಅದರಲ್ಲಿ ನಿಮಗೆ ತಿಳಿಯುತ್ತದೆ. ಇಂದಿನ ವಿಡಿಯೋದಲ್ಲಿ ಕದಂಬ ವಂಶದ ಪ್ರಮುಖ ರಾಜರುಗಳು, ಇವರಿಂದ ಕನ್ನಡ ನಾಡಿಗೆ ದೊರೆತಿರುವ ಕೊಡುಗೆಗಳು ಯಾವುವು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಕ್ರಿಸ್ತಶಕ 4ನೇ ಶತಮಾನದಿಂದ ಕ್ರಿಸ್ತಶಕ 6ನೇ ಶತಮಾನದವರೆಗೆ ಆಳ್ವಿಕೆ ಮಾಡಿದ ಕನ್ನಡದ ಪ್ರಪ್ರಥಮ ರಾಜವಂಶ ಕದಂಬ ವಂಶ. ಇದರ ರಾಜಧಾನಿ ಬನವಾಸಿ, ಇಂದಿನ ಉತ್ತರ ಕನ್ನಡ ಜಿಲ್ಲೆ. ಅಂದು ಕರ್ನಾಟಕದ ರಾಜಧಾನಿ ಎಂದೇ ಗುರುತಿಸಿಕೊಂಡಿತ್ತು. ಸ್ನೇಹಿತರೆ, ಬನವಾಸಿಯ ಕುರಿತು ಒಂದು ಪ್ರತ್ಯೇಕ ವಿಡಿಯೋ ಮಾಡುವೆನು. ಆ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ. ಕದಂಬ ವಂಶದ ಸ್ಥಾಪಕ ಮಯೂರವರ್ಮನ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ಅದನ್ನು ವೀಕ್ಷಿಸುವುದರ ಮೂಲಕ ಕನ್ನಡ ನಾಡಿನ ಸ್ಥಾಪನೆ ಹೇಗೆ ಆಯಿತು ಎಂದು ತಿಳಿದುಕೊಳ್ಳಿರಿ. ಇದರಲ್ಲಿ ಮತ್ತೆ ಪ್ರತ್ಯೇಕವಾಗಿ ಹೇಳುವುದಿಲ್ಲ. ಕದಂಬ ವಂಶದ ಲಾಂಛನ ಸಿಂಹ ಲಾಂಛನ ಹಾಗೂ ವಾನರ ಧ್ವಜ. ಮಯೂರವರ್ಮನ ಕುರಿತಾದ ಮಾಹಿತಿ ನಮಗೆ ತಾಳಗುಂದ ಶಾಸನದ ಮೂಲಕ ದೊರೆಯುತ್ತದೆ. ಮಯೂರವರ್ಮನ ನಂತರ ಅವನ ಮಗನಾದಂತಹ ಕಂಗವರ್ಮನು 365ರಿಂದ 390ರವರೆಗೆ ಆಳ್ವಿಕೆ ನಡೆಸುತ್ತಾನೆ. ಈತನಿಗೆ ಧರ್ಮ ಮಹಾರಾಜಾಧಿರಾಜ ಎಂಬ ಬಿರುದು ಇತ್ತು. ಈತನ ಕಾಲದಲ್ಲಿ ಹಲವಾರು ಸಾಮಂತ ದೊರೆಗಳು ಈತನ ಮೇಲೆ ದಂಗೆಯನ್ನು ನಡೆಸುತ್ತಾನೆ. ಅವರೆಲ್ಲರನ್ನು ಕಂಗವರ್ಮನು ಸೋಲಿಸುತ್ತಾನೆ. ಆದರೆ ವಾಕಟಕರ ದೊರೆ ವಿಂಧ್ಯಸೇನನಿಂದ ಸೋಲನ್ನು ಅನುಭವಿಸಿ ಕುಂತಳವನ್ನು ಬಿಟ್ಟುಕೊಡುತ್ತಾನೆ. ಕಂಗವರ್ಮನ ನಂತರ ಮಗನಾದ ಭಗೀರಥ ವರ್ಮ 390ರಿಂದ 415ರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾನೆ. ಗುಪ್ತರ 2ನೇ ಚಂದ್ರಗುಪ್ತ ಅಂದರೆ ವಿಕ್ರಮಾದಿತ್ಯನ ಸಮಕಾಲೀನನಾಗಿದ್ದನು. ಈ ಹಿಂದೆ ತನ್ನ ತಂದೆ ಕಂಗವರ್ಮ ವಾಕಟಕರಿಗೆ ಬಿಟ್ಟುಕೊಟ್ಟಂತಹ ಕುಂತಳವನ್ನು ಮತ್ತೆ ಮರಳಿ ಪಡೆಯುತ್ತಾನೆ. ಭಾಗೀರಥ ವರ್ಮನ ನಂತರ ಅವನ ಹಿರಿಯ ಮಗ ರಘುಪತಿ ವರ್ಮ 415ರಿಂದ 435ರವರೆಗೆ ಅಧಿಕಾರ ನಡೆಸುತ್ತಾನೆ. ಇವನು ಪಲ್ಲವರ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ಇದುವರೆಗೆ ವಂಶ ಪಾರಂಪರ್ಯವಾಗಿ ಅಧಿಕಾರದಲ್ಲಿ ಇದ್ದಂತಹ ಕದಂಬ ವಂಶದಲ್ಲಿ ರಘುಪತಿ ವರ್ಮನಿಗೆ ಗಂಡು ಮಕ್ಕಳಿಲ್ಲದ್ದರಿಂದ ಅವನ ಸಹೋದರನಾದ ಕಾಕುತ್ಸ ವರ್ಮನು ಆಳ್ವಿಕೆಗೆ ಬರುತ್ತಾನೆ. ಈ ಕಾಕುತ್ಸ ವರ್ಮನೇ ಕದಂಬ
ಕದಂಬರ ಶ್ರೇಷ್ಠ ದೊರೆಯಾಗಿ ಗುರುತಿಸಿಕೊಳ್ಳುತ್ತಾನೆ. ಕಾಕುತ್ಸ್ಥವರ್ಮನ ಆಳ್ವಿಕೆಯಿಂದಲೇ ಕನ್ನಡ ಭಾಷೆಗೆ ಹಾಗೂ ಕನ್ನಡ ನಾಡಿಗೆ ಅಪಾರ ಕೊಡುಗೆಗಳು ದೊರೆಯುತ್ತವೆ. ಇವನು ದಕ್ಷ ಆಡಳಿತಗಾರ ಹಾಗೂ ಕವಿಯಾಗಿದ್ದನು. ಇವನು ಕೇವಲ ರಾಜನಾಗಿರಲಿಲ್ಲ, ಪ್ರಾಂತ್ಯಾಧಿಕಾರಿಯಾಗಿ ಸೇನೆಯ ಮುಖ್ಯಸ್ಥನಾಗಿ ಎಲ್ಲಾ ವಿದ್ಯೆಯನ್ನು ಬಲ್ಲವನಾಗಿದ್ದನು. ಕನ್ನಡದ ಶಾಸನಗಳಾಗಿರುವ ಹಲ್ಮಿಡಿ ಶಾಸನ ಹಾಗೂ ಹಲಸಿ ಶಾಸನವನ್ನು ರಚಿಸುತ್ತಾನೆ. ಇವನು ವೈವಾಹಿಕ ಸಂಬಂಧಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುತ್ತಾನೆ. ಇದು ಅವನ ರಾಜತಂತ್ರವೂ ಆಗಿತ್ತು. ಗುಪ್ತರ ವಿಕ್ರಮಾದಿತ್ಯನ ಮಗ ಕುಮಾರಗುಪ್ತನಿಗೆ ತನ್ನ ಒಬ್ಬ ಮಗಳನ್ನು ನೀಡುತ್ತಾನೆ. ವಾಕಟಕರ ದೊರೆ ನರೇಂದ್ರ ಸೇನನಿಗೆ ತನ್ನ ಇನ್ನೊಬ್ಬ ಮಗಳಾದ ಅಜಿಕೆ ಭಟ್ಟಾರಿಕೆಯನ್ನು ವಿವಾಹ ಮಾಡಿ ಕೊಡುತ್ತಾನೆ. ಅಳುಪ ಕುಲದ ಪಶುಪತಿಗೆ ಇನ್ನೊಬ್ಬ ಮಗಳನ್ನು, ಗಂಗರ ದೊರೆ ಎರಡನೆಯ ಮಾಧವನಿಗೆ ತನ್ನ ನಾಲ್ಕನೆಯ ಮಗಳನ್ನು ನೀಡಿ ವಿವಾಹ ಮಾಡಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡುತ್ತಾನೆ. ಹೀಗೆ ಕಾಕುತ್ಸ್ಥವರ್ಮನು ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಿ ಸಾಮ್ರಾಜ್ಯವನ್ನು ಭದ್ರಗೊಳಿಸುತ್ತಾನೆ. ಈ ಕಾರಣದಿಂದ ಕಾಕುತ್ಸ್ಥವರ್ಮನನ್ನು ಕದಂಬ ವಂಶದ ಶ್ರೇಷ್ಠ ದೊರೆ, ಪ್ರಖ್ಯಾತ ದೊರೆ ಎಂದು ಹೇಳಲಾಗುತ್ತದೆ. ಕಾಕುತ್ಸ್ಥವರ್ಮನ ನಂತರ ಹಿರಿಯ ಮಗನಾದ ಶಾಂತಿವರ್ಮ 455ರಿಂದ 460ರವರೆಗೆ ಆಳ್ವಿಕೆ ನಡೆಸುತ್ತಾನೆ. ಕೇವಲ ಸ್ವಲ್ಪ ಸಮಯದವರೆಗೆ ಆಳ್ವಿಕೆ ನಡೆಸಿದರೂ ಸಹ ವೈಜಯಂತಿ ತಿಲಕ ಎಂದು ಬಿರುದನ್ನು ಹೊಂದಿರುತ್ತಾನೆ. ಪ್ರಾಚೀನದಲ್ಲಿ ಬನವಾಸಿಯನ್ನು ವೈಜಯಂತಿ ಎಂದು ಹೇಳಲಾಗುತ್ತಿತ್ತು. ಶಾಂತಿವರ್ಮ ಕದಂಬರ ಇತಿಹಾಸವನ್ನು ತಿಳಿಸುವ ತಾಳಗುಂದ ಶಾಸನವನ್ನು ರಚನೆ ಮಾಡುತ್ತಾನೆ. ಶಾಂತಿವರ್ಮನ ಸಹೋದರರು ಅಂದರೆ ಕಾಕುತ್ಸ್ಥವರ್ಮನ ಉಳಿದ ಇಬ್ಬರು ಮಕ್ಕಳಾದ 1ನೇ ಕೃಷ್ಣವರ್ಮ ಹಾಗೂ ಕುಮಾರವರ್ಮ ಕದಂಬ ವಂಶವನ್ನು ವಿಭಜನೆ ಮಾಡುತ್ತಾರೆ. ಶ್ರೀಪರ್ವತ ಶಾಖೆಯನ್ನು 1ನೇ ಕೃಷ್ಣವರ್ಮ ಆಳ್ವಿಕೆಗೆ ಪಡೆದುಕೊಳ್ಳುತ್ತಾನೆ. ಉಚ್ಚಂಗಿ ಶಾಖೆಯನ್ನು ಕುಮಾರವರ್ಮ ಆಳ್ವಿಕೆ ನಡೆಸುತ್ತಾನೆ. ಶಾಂತಿವರ್ಮನ ನಂತರ ಮೃಗೇಶವರ್ಮ 460ರಿಂದ 480ರವರೆಗೆ ಕದಂಬ ವಂಶದ ಆಳ್ವಿಕೆಯನ್ನು ನಡೆಸುತ್ತಾನೆ. ಇವನು ಗಂಗರ ವಿಷ್ಣುಗೋಪನನ್ನು ಸೋಲಿಸಿದ್ದರಿಂದ ಗಂಗರು ತಮ್ಮ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ವರ್ಗಾವಣೆ ಮಾಡುತ್ತಾರೆ. ನಂತರ ಪಲ್ಲವರ 3ನೆಯ ಸ್ಕಂದವರ್ಮನನ್ನು ಮೃಗೇಶವರ್ಮ ಸೋಲಿಸುತ್ತಾನೆ. ಮೃಗೇಶವರ್ಮನನ್ನು ಪರಮ ಬ್ರಾಹ್ಮಣ ಎಂದು ಉಲ್ಲೇಖಿಸಲಾಗಿದೆ. ಇವನಿಗೆ ರವಿವರ್ಮ, ಭಾನುವರ್ಮ ಹಾಗೂ ಶಿವಸಿವರ್ಮ ಎಂಬ ಮಕ್ಕಳಿರುತ್ತಾರೆ. ಹೀಗೆ ಮೃಗೇಶವರ್ಮ ಮರಣ ಹೊಂದಿದ ಕಾಲದಲ್ಲಿ ಇವನ ಹಿರಿಯ ಮಗ ಅಪ್ರಾಪ್ತವಾಗಿದ್ದರಿಂದ ಉಚ್ಚಂಗಿ ಶಾಖೆಯ ಕುಮಾರವರ್ಮನ ಮಗನಾದ ಮಾಂಧಾತೃವರ್ಮ ಬನವಾಸಿ ಶಾಖೆಯ ರಾಜನಾಗುತ್ತಾನೆ. ಮಾಂಧಾತೃವರ್ಮನಿಗೆ ಮಕ್ಕಳಿಲ್ಲದ್ದರಿಂದ ಉಚ್ಚಂಗಿ ಶಾಖೆ ಅಂತ್ಯವಾಗುತ್ತದೆ. ಮಾಂಧಾತೃವರ್ಮನ ಮರಣದ ನಂತರ ಮೃಗೇಶವರ್ಮನ ಹಿರಿಯ ಮಗನಾದ ರವಿವರ್ಮ ಆಳ್ವಿಕೆಗೆ ಬರುತ್ತಾನೆ. ರವಿವರ್ಮ ಕ್ರಿಸ್ತಶಕ 485ರಿಂದ 519ರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾನೆ. ರವಿವರ್ಮನು ಶ್ರೀಪರ್ವತ ಶಾಖೆಯ ವಿಷ್ಣುವರ್ಮನನ್ನು, ಗಂಗರ ಅವನೀತನನ್ನು ಹಾಗೂ ವಾಕಟಕರನ್ನು ಸೋಲಿಸುತ್ತಾನೆ. ಹಲಸಿ ಅಂದರೆ ಇಂದಿನ ಬೆಳಗಾವಿ ಮತ್ತು ಉಚ್ಚಂಗಿ ಇಂದಿನ ಬಳ್ಳಾರಿ ಇವುಗಳನ್ನು ಉಪ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಹೀಗೆ ರವಿವರ್ಮನು ಕದಂಬರ ಗತ ವೈಭವವನ್ನು ಮತ್ತೆ ಸೃಷ್ಟಿಸುತ್ತಾನೆ. ಈ ಹಿಂದೆ ವಿಭಜನೆಗೊಂಡ ಉಚ್ಚಂಗಿ ಶಾಖೆ ಹಾಗೂ ಶ್ರೀಪರ್ವತ ಶಾಖೆಯನ್ನು ಸೋಲಿಸಿ ಬನವಾಸಿ ಶಾಖೆ ಮುಖ್ಯವಾಗಿ ಆಡಳಿತ ನಡೆಸುತ್ತದೆ. ಹರಿವರ್ಮ ಆಳ್ವಿಕೆ ನಡೆಸುತ್ತಿರುವ ಕಾಲದಲ್ಲಿ ಶ್ರೀಪರ್ವತ ಶಾಖೆಯ 2ನೇ ಕೃಷ್ಣವರ್ಮ ಹರಿವರ್ಮನನ್ನು ಕೊಲ್ಲುತ್ತಾನೆ. ಹರಿವರ್ಮನ ನಂತರ 2ನೇ ಕೃಷ್ಣವರ್ಮ ಕದಂಬ ವಂಶವನ್ನು ಆಳ್ವಿಕೆ ನಡೆಸುತ್ತಾನೆ. ಇದುವರೆಗೆ ಕದಂಬ ವಂಶದಲ್ಲಿ ದಾಯಾದಿ ಕಲಹದಿಂದಲೇ ಕದಂಬ ವಂಶ ಬಿರುಕುಗೊಳ್ಳುತ್ತದೆ. ಕೃಷ್ಣವರ್ಮನ ಕಾಲದಲ್ಲಿ ಈಗಾಗಲೇ ಬಾದಾಮಿ ಚಾಳುಕ್ಯರು ಪ್ರವರ್ಧಮಾನಕ್ಕೆ ಬಂದಿರುತ್ತಾರೆ. ಬಾದಾಮಿ ಚಾಳುಕ್ಯರ 1ನೇ ಪುಲಿಕೇಶಿ 2ನೇ ಕೃಷ್ಣವರ್ಮನನ್ನು ಸೋಲಿಸಿ ಕದಂಬ ವಂಶದ ನಾಶಕ್ಕೆ ಕಾರಣನಾಗುತ್ತಾನೆ. ಕದಂಬ ವಂಶದ ನಂತರ ಕನ್ನಡ ನಾಡನ್ನು ಬಾದಾಮಿ ಚಾಳುಕ್ಯರು ಆಳ್ವಿಕೆ ನಡೆಸುತ್ತಾರೆ. ಆ ನಂತರ ಕನ್ನಡ ನಾಡಿನಲ್ಲಿ ಹಲವಾರು ಪ್ರಮುಖ ರಾಜವಂಶಗಳಾದ ಬಾದಾಮಿಯ ಚಾಳುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕಲ್ಯಾಣಿ ಚಾಳುಕ್ಯರು, ವಿಜಯನಗರ ಸಾಮ್ರಾಜ್ಯ ಮೊದಲಾದವರು ಕನ್ನಡ ನಾಡನ್ನು ಸುದೀರ್ಘ ಸಮಯದವರೆಗೆ ಆಳ್ವಿಕೆ ನಡೆಸುತ್ತಾರೆ. ಆದರೆ ಕನ್ನಡ ನಾಡಿನ ಮೊದಲ ರಾಜವಂಶವೆಂಬ ಹೆಗ್ಗಳಿಕೆ ಕದಂಬ ವಂಶಕ್ಕೆ ಸಲ್ಲುತ್ತದೆ. ಒಂದು ವೇಳೆ ಕದಂಬ ವಂಶ ಸ್ಥಾಪನೆಯಾಗಿರದಿದ್ದರೆ ಕನ್ನಡ ನಾಡಿನ ಇತರ ರಾಜ್ಯಗಳು ಅಸ್ತಿತ್ವಕ್ಕೆ ಬರುತ್ತಿರಲಿಲ್ಲ. ಅಂದು ಪಲ್ಲವರನ್ನು ಎದುರಿಸಿದ ಕೀರ್ತಿ ಕದಂಬ ವಂಶದ ಸ್ಥಾಪಕ ಮಯೂರವರ್ಮನಿಗೆ ಸಲ್ಲುತ್ತದೆ. ಕದಂಬ ವಂಶದ ನಂತರ ಬಂದಂತಹ ಕನ್ನಡ ಸಾಮ್ರಾಜ್ಯಗಳು ಕನ್ನಡ ನಾಡಿನ ಉಳಿವಿಗಾಗಿ ಅಪಾರ ಕೊಡುಗೆ ನೀಡಿದೆ. ಒಂದು ವೇಳೆ ಕದಂಬ ವಂಶದ ನಂತರ ಇತರ ಕನ್ನಡ ಸಾಮ್ರಾಜ್ಯಗಳು ಬಂದಿರದಿದ್ದರೆ ಕಂಚಿಯ ಪಲ್ಲವರು, ಶಾತವಾಹನರು, ಹೀಗೆ ಪರಕೀಯರು ಕನ್ನಡ ನಾಡನ್ನು ಮತ್ತೆ ಆಳ್ವಿಕೆ ನಡೆಸುತ್ತಿದ್ದರು. ಹೀಗೆ ಕನ್ನಡ ನಾಡಿನ ಗತ ವೈಭವಕ್ಕೆ ಕನ್ನಡದ ಎಲ್ಲಾ ಸಾಮ್ರಾಜ್ಯ
ರಾಜ್ಯಗಳು ಕಾರಣವಾಗಿದ್ದರೆ ಕನ್ನಡ ಭಾಷೆ ಹಾಗೂ ಕನ್ನಡ ನಾಡಿನ ಅಸ್ತಿತ್ವಕ್ಕೆ ಸ್ಥಾನಮಾನ ತಂದುಕೊಟ್ಟ ಮೊದಲ ರಾಜ್ಯ ಎಂದು ಕದಂಬ ವಂಶವನ್ನು ಹೇಳಲಾಗುತ್ತದೆ. ಕನ್ನಡದ ಹಲವಾರು ಶಾಸನಗಳು ಕದಂಬ ವಂಶದ ಬಗ್ಗೆಯೇ ಮಾಹಿತಿ ನೀಡುತ್ತವೆ. ಅದರಲ್ಲಿ ಹಲ್ಮಿಡಿ ಶಾಸನವಾಗಿರಬಹುದು, ತಾಳಗುಂದ ಶಾಸನ, ಗುಡ್ನಾಪುರ ಶಾಸನವು ಮಯೂರ ಶರ್ಮ ಅಥವಾ ಮಯೂರವರ್ಮನ ತಂದೆ ಬಂಧುಸೇನ ಹಾಗೂ ತಾತ ವೀರಶರ್ಮರ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಹಾಗೂ ಮಯೂರ ಶರ್ಮ ಕ್ಷತ್ರಿಯ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ವಿವರಣೆ ಲಭಿಸುತ್ತದೆ. ಪ್ರಾಕೃತ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ಇರುವ ಚಂದ್ರವಳ್ಳಿ ಶಾಸನವು ಸಹ ಕದಂಬರ ಕುರಿತಾಗಿಯೇ ಮಾಹಿತಿಯನ್ನು ವಿವರಿಸುತ್ತದೆ. ಮಳವಳ್ಳಿ ಶಾಸನ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿದೆ. ಇದು ಸಹ ಕದಂಬ ವಂಶದ ಕುರಿತಾಗಿಯೇ ಮಾಹಿತಿಯನ್ನು ವಿವರಿಸುತ್ತದೆ. ಕದಂಬರ ರಾಜಧಾನಿಯಾಗಿರುವ ಬನವಾಸಿಯು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿ ಇತ್ತು. ರಾಮಾಯಣ ಕಾಲದಲ್ಲಿ ಕುಂತಳ ದೇಶ, ಮಹಾಭಾರತ ಕಾಲದಲ್ಲಿ ವೈಜಯಂತಿ, ತಾಲೆಮಿ ಭೂಗೋಳ ಬರಹದಲ್ಲಿ ಬೈಜಾಂಟಿಯನ್ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಸ್ನೇಹಿತರೆ, ಇದಾಗಿತ್ತು ಕನ್ನಡದ ಮೊದಲ ಸ್ವತಂತ್ರ ರಾಜವಂಶ ಕದಂಬ ವಂಶದ ಕುರಿತಾದ ಮಾಹಿತಿ. ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಮೆಚ್ಚುಗೆಯನ್ನು ಸೂಚಿಸಿ. ಹಾಗೆಯೇ ನಿಮ್ಮ ಆತ್ಮೀಯರಿಗೂ ಕನ್ನಡ ನಾಡಿನ ಹಿರಿಮೆಯನ್ನು ತಿಳಿಸಲು ಬಯಸುವುದಾದರೆ ತಪ್ಪದೆ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಕನ್ನಡದಲ್ಲಿ ಕಲಿಯೋಣ, ಕನ್ನಡದಲ್ಲಿ ಬೆಳೆಯೋಣ, ಜೊತೆಗೂಡಿ ಸಾಗೋಣ. ಧನ್ಯವಾದಗಳು.